10वीं कक्षा का तीसरा पाठ गिल्लू बोलने जा रही हूँ। इस पाठ की लेखिका है महादेवी वर्मा। पहले हम इस पाठ में लेखिका महादेवी वर्मा जी के बारे में जानकारी प्राप्त कर लेंगे। महादेवी वर्मा जी विश्व स्तर की कवयित्री हैं। महादेवी वर्मा ಅವರು ವಿಶ್ವಸ್ತರದ ಅಂದ್ರೆ ವಿಶ್ವವ್ಯಾಪಿ ಕವಯಿತ್ರಿಯಾಗಿದ್ದರು। उन्हें आधुनिक मीरा भी कहा जाता है। ಅವರನ್ನ ಆಧುನಿಕ ಮೀರಾ ಅಂತಲೂ ಸಹಿತ ಕರೀತಾ ಇದ್ರು। उनका जन्म 24 मार्च 1907 को फरूखाबाद में हुआ। ಅವರು 1907 ಮಾರ್ಚ್ 24ರಂದು ಫರೂಖಾಬಾದ್ನಲ್ಲಿ ಜನಿಸಿದರು। उनके पिता गोविंद प्रसाद वर्मा और माता हेमा रानी थी। ಅವರ ತಂದೆ ಗೋವಿಂದ್ ಪ್ರಸಾದ್ ವರ್ಮಾ ಮತ್ತು ತಾಯಿ ಹೇಮಾ ರಾಣಿ ಆಗಿದ್ರು। उन्होंने प्रयाग के विश्वविद्यालय से संस्कृत में MA उपाधि प्राप्त कर प्रयाग के महिला विद्यापीठ में प्रधानाध्यापिका का पद संभाला। इವರು ಅಲಹಾಬಾದಿನ ಯೂನಿವರ್ಸಿಟಿಯಿಂದ MA ಪದವಿಯನ್ನ ಪಡೆದುಕೊಂಡು ಮುಂದೆ ಅಲಹಾಬಾದಿನ ಮಹಿಳಾ ವಿದ್ಯಾಪೀಠದಲ್ಲಿ ಪ್ರಾಂಶುಪಾಲರಾಗಿ ಇವರು ಕಾರ್ಯವನ್ನು ಸಲ್ಲಿಸಿದರು। महादेवी वर्मा जी ने गद्य और पद्य दोनों की रचना की। महादेवी वर्मा ಅವರು ಗದ್ಯ ಮತ್ತು ಪದ್ಯಗಳನ್ನ ರಚಿಸಿದರು। इनकी प्रमुख रचनाएं हैं यामा, संध्या गीत, दीपशिखा, नीरजा, निहार, अतीत के चलचित्र, स्मृति की रेखाएं, पथ के साथी, मेरा परिवार, श्रृंखला की कड़ियां आदि। ಮಹಾದೇವಿ ವರ್ಮಾಜಿ ಅವರ ಪ್ರಮುಖವಾಗಿರ್ತಕ್ಕಂತಹ ರಚನೆಗಳು ಯಾವುವು ಅಂದರೆ ಯಾಮ, ಸಂಧ್ಯಾ ಗೀತ್, ದೀಪ್ ಶಿಖಾ, ನೀರಜಾ, ನಿಹಾರ್, ಅತೀತ್ ಕೆ ಚಲಚಿತ್ರ, ಸ್ಮೃತಿ ಕಿ ರೇಖಾಯೆ, ಪಥ್ ಕೆ ಸಾಥಿ, ಮೇರಾ ಪರಿವಾರ, ಶೃಂಖಲಾ ಕಿ ಕಡಿಯಾ ಆದಿ ಇವು ಮಹಾದೇವಿ ವರ್ಮಾಜಿ ಅವರು ರಚಿಸಿದಂತಹ ಇವರ ಕೃತಿಗಳು। महादेवी वर्मा जी को सेक्सरिया, मंगल प्रसाद, द्विवेदी पदक आदि अनेक पुरस्कार प्राप्त हैं। महादेवी वर्मा जी ಅವರಿಗೆ ಸೆಕ್ಸರಿಯಾ, ಮಂಗಲ್ ಪ್ರಸಾದ್ ಮತ್ತು ದ್ವಿವೇದಿ ಪದಕ ಈ ಒಂದು ಪುರಸ್ಕಾರಗಳು ಅವರಿಗೆ ಲಭಿಸಿದವು। उनकी यामा के लिए ज्ञानपीठ पुरस्कार प्राप्त है। ಅವರ ಯಾಮ ಕೃತಿಗೋಸ್ಕರ ಅವರಿಗೆ ಜ್ಞಾನಪೀಠ ಪುರಸ್ಕಾರ ಲಭಿಸಿತು। इस महान रचनाकार का निधन सितंबर सन 1987 को हुआ। ಈ ಮಹಾ ಲೇಖಕಿಯು 1987 ಸೆಪ್ಟೆಂಬರ್ನಲ್ಲಿ ಇವರು ನಿಧನವನ್ನ ಹೊಂದಿದರು। ಈಗ ಮಹಾದೇವಿ ವರ್ಮಾ ಅವರು ಗಿಲ್ಲು ಪಾಠದಲ್ಲಿ ಏನು ಹೇಳಿಕೆ ಹೊರಟಿದ್ದಾರೆ ಅನ್ನೋದನ್ನ ನೋಡೋಣ। ಮೊಟ್ಟ ಮೊದಲಿಗೆ ನಾವು ಈ ಪಾಠದಲ್ಲಿ ಬರುವಂತಹ ಕಠಿಣ ಪದಗಳನ್ನ ತಿಳಿದುಕೊಳ್ಳೋಣ। ಅಚಾನಕ್, एकाएक, सडनली। गमला, फूलों के पेड़ या पौधे लगाने का बर्तन। गमला ಅಂತಂದ್ರೆ ಹೂಕುಂಡ ಅಥವಾ ಫ್ಲವರ್ ಪಾಟ್। घाव, जख्म ಅಂದ್ರೆ ಗಾಯ। हौले से, धीरे से, ಮೆಲ್ಲನೆ ಅಂತ। कांच, शीशा, ಗಾಜು। चुन्नट, सिलवट ಅಂದ್ರೆ ನೀರಿಗೆ। सोनचूही, एक खुशबूदार फूल, ಒಂದು ಪರಿಮಳ ಭರಿತ ಹೂವು। गिलहरी, स्क्विरल ಅಂದ್ರೆ ಅಳಿಲು। मोटे रुए और लंबी पूंछ वाला एक मादा जंतु, ಅದಕ್ಕೆ ನಾವು ಅಳಿಲು ಅಂತ ಅಂತೀವಿ। ಅವತೀರ್ಣ, ಉತ್ಪನ್ನ ಹೋನ। ಅವತರಿತ್ ಹೋನ ಅಂದ್ರೆ ಅವತರಿಸೋದು। ಕಾಕದ್ವ್ಯ, ದೋ ಕವ್ವೆ, ಎರಡು ಕಾಗೆಗಳು। चोंच, पक्षियों के मुख का अग्रभाग। चोंच ಅಂದ್ರೆ ಕೊಕ್ಕೆ। मरहम, औषधि का लेपन।
ಔಷಧಿಯ ಲೇಪನ. ಜಬ್ಬೆದಾರ್ ಗುಚ್ಚೆ ಜೈಸಿ ಅಂದರೆ ಗೊಂಡೆಯಂತಹ. ಡಲಿಯಾ ಛೋಟಿ ಟೋಕರಿ ಸಣ್ಣದಾಗಿರ್ತಕ್ಕಂತಹ ಒಂದು ಬುಟ್ಟೆ. ಮನಕೆ ಮಣಿ ಮುತ್ತು. ಗಾತ್ ಶರೀರ್ ದೇಹ. ಗಾತ್ ಅಂದರೆ ಶರೀರ ಅಥವಾ ದೇಹ. ಕೀಲೆ ಲೋಹೆ ಯಾ ಕಾಟ್ಕಿ ಕುಂಟಿ ಅಂದರೆ ನೇಲ್ ಅಂತಿರಲ್ಲ, ಮೊಳೆ ಅಂತಿರಲ್ಲ ಅದು. ಬರಾಮದ ಘರ್ ಕೆ ಬಾಹರ್ ಕಾ ಭಾಗ್ ಮನೆಯ ಹೊರಗಿನ ಒಂದು ಆವರಣ ಅಥವಾ ವರಾಂಡ. ಸುರಾಹಿ ಹೂಜಿ ಪಾನಿ ರಖನೆ ಕಾ ಬರ್ತನ್ ನೀರು ಇಡುವಂತಹ ಒಂದು ಬರ್ತನ್ ಅಂದ್ರೆ ಪಾತ್ರೆ ಅಂದ್ರೆ ಲಾಂಗ್ ನೆಕ್ಡ್ ಜಗ್ ಅಂತ ನಾವು ಅದನ್ನ ಕರಿತೀವಿ. ಪಾಠದ ಕಡೆಗೆ ಹೋಗೋಣ. इस पाठ से स्नेह भाव तथा प्राणी दया की सीख मिलती है. पशु पक्षियों के स्वभाव और उनकी जीवन शैली के साथ साथ उनके प्रति महादेवी वर्मा के प्रेम से बच्चे परिचित होते हैं. ಈ ಪಾಠದ ಮೂಲಕ ಮಕ್ಕಳು ಸ್ನೇಹ ಭಾವ, ಪ್ರಾಣಿ ದಯೆ, ಪಶು ಪಕ್ಷಿಗಳ ಸ್ವಭಾವ ಮತ್ತು ಅವುಗಳ ಜೀವನ ಶೈಲಿಯನ್ನು ಅರಿಯುವುದರ ಜೊತೆಗೆ ಮಹಾದೇವಿ ವರ್ಮಾರವರು ಪ್ರಾಣಿ ಪಕ್ಷಿಗಳ ಮೇಲೆ ತೋರಿಸುತ್ತಿರುವ ಪ್ರೀತಿಯ ಮೂಲಕ ಅವರನ್ನ ಮಕ್ಕಳು ಪರಿಚಯ ಮಾಡಿಕೊಳ್ಳುತ್ತಾರೆ. अचानक एक दिन सवेरे कमरे से बरामदे में आकर मैंने देखा 2 कौवे एक गमले के चारों ओर चोंचों से छुआ छुआल जैसा खेल खेल रहे हैं. ಮಹಾದೇವಿ ವರ್ಮಾ ಅವರು ಇಲ್ಲಿ ಹೇಳ್ತಾರೆ, ಅಚಾನಕ್ ಆಗಿ ಒಂದು ದಿನ ಬೆಳಿಗ್ಗೆ ನಾನು ನನ್ನ ಕೋಣೆಯಿಂದ ಹೊರಗಡೆ ಬಂದು ಅಂದರೆ ವರಾಂಡಕ್ಕೆ ಬಂದು ನೋಡಿದಾಗ ಅಲ್ಲಿ 2 ಕಾಗೆಗಳು ಹೂಕುಂಡದ ಸುತ್ತಲೂ ತಮ್ಮ ಕೊಕ್ಕಿನಿಂದ ಆಟವನ್ನ ಆಡುತ್ತಿದ್ದವು ಅಂತ ಹೇಳ್ತಾರೆ. यह काकभूषुंडी भी विचित्र पक्षी है. एक साथ समादरित, अनादरित, अति सम्मानित, अति ಅವಮಾನಿತ. ಕಾಕ ಪುರಾಣ ಕಥೆಗಳಲ್ಲಿ ಕಾಗೆಯನ್ನ ಪಕ್ಷಿಗಳ ಗುರು ಎಂದು ಹೇಳಲಾಗಿದೆ. ವರ್ಮಾಜಿಯವರು ಕಾಗೆಯನ್ನ ನೋಡಿದ ತಕ್ಷಣ ಕಾಕ ಪುರಾಣವನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ. यह काकभूषुंडी भी ವಿಚಿತ್ರ ಪಕ್ಷಿ ಹೈ. ಕಾಕಭೂಷುಂಡಿ ಅಂದ್ರೆ ಕಾಗೆ. ಈ ಕಾಗೆಯು ವಿಚಿತ್ರವಾಗಿರ್ತಕ್ಕಂತಹ ಒಂದು ಪಕ್ಷಿ. ಏಕ್ ಸಾಥ್ ಸಮಾದರಿತ್, ಅನಾದರಿತ್, ಅತಿ ಸಮ್ಮಾನಿತ್, ಅತಿ ಅವಮಾನಿತ್. ಅಂದ್ರೆ ಇದರ ಅರ್ಥ ಇಷ್ಟೇ. ಇಲ್ಲಿ ಕಾಗೆಯನ್ನ ಒಂದೊಂದು ಸಲ ಅತಿ ಗೌರವದ ದೃಷ್ಟಿಯಿಂದ ಕಾಣಲಾಗುತ್ತದೆ. ಒಂದೊಂದು ಸಲ ಕಾಗೆಯನ್ನ ಅಗೌರವದಿಂದ ಕಾಣಲಾಗುತ್ತದೆ. ಒಂದು ಬಾರಿ ಸಮ್ಮಾನಿತ ದೃಷ್ಟಿಯಿಂದ ನೋಡಿದರೆ ಮತ್ತೊಂದು ಬಾರಿ ಅದನ್ನ ಅಸಮ್ಮಾನಿತ ದೃಷ್ಟಿಯಿಂದ ನೋಡಲಾಗುತ್ತದೆ ಎಂದು ಇಲ್ಲಿ ಮಹಾದೇವಿ ವರ್ಮಾಜಿಯವರು ಹೇಳ್ತಾರೆ. हमारे बेचारे पुरखे न गरुड़ के रूप में आ सकते हैं, न मयूर के, न हंसे के. ಪುರಖೆ ಅಂದ್ರೆ ಪೂರ್ವಜರು. ನಮ್ಮ ಪೂರ್ವಜರು ನಮ್ಮಿಂದ ಏನಾದರೂ ಪಡಿಬೇಕು ಅಂತಂದ್ರೆ ಅವರು ಗರುಡನ ರೂಪದಲ್ಲಾಗಲಿ ಅಥವಾ ಮಯೂರ್ ನವಿಲಿನ ರೂಪದಲ್ಲಾಗಲಿ ಅಥವಾ ಹಂಸದ ರೂಪದಲ್ಲಾಗಲಿ ಅವರು ಬರುವುದಿಲ್ಲ. उन्हें पितर पक्ष में हमसे कुछ पाने के लिए काक बनकर ही अवतीर्ण होना पड़ता है. ಆ ಕಾಗೆಗಳು ಪಿತೃಪಕ್ಷದಲ್ಲಿ ಅಂದರೆ ಇಲ್ಲಿ ನಮ್ಮ ಪೂರ್ವಜರು ಪಿತೃಪಕ್ಷದಲ್ಲಿ ನಮ್ಮಿಂದ ಏನಾದರೂ ಪಡಿಬೇಕು ಅಂತಂದ್ರೆ ಆ ಕಾಗೆಯ ರೂಪದಲ್ಲಿಯೇ ಅವರು ಅವತರಿಸಬೇಕಾಗಿರ್ತಕ್ಕಂತಹ ಒಂದು ಅನಿವಾರ್ಯತೆ ಅವರಿಗಿದೆ. इतना ही नहीं, हमारे दूरस्थ प्रिय जनों को भी
अपने आने का मधुर संदेश इनके कर्कश स्वर में ही देना पड़ता है. ಅಷ್ಟೇ ಅಲ್ಲದೆ ನಮ್ಮ ದೂರದ ಪ್ರಿಯ ಜನರು ಬರುವಂತಹ ಒಂದು ಸಂದೇಶವನ್ನು ಈ ಕಾಗೆಗಳು ತಮ್ಮ ಕರ್ಕಶ ಧ್ವನಿಯ ಮೂಲಕವೇ ಕೊಡಬೇಕಾಗುತ್ತದೆ ಅಥವಾ ಅಂತಹ ಒಂದು ಅನಿವಾರ್ಯತೆ ಅವುಗಳಿಗಿದೆ. दूसरी ओर हम कौवा और काव काव करने को अवमानना के अर्थ में ही प्रयुक्त करते हैं. ಮತ್ತೊಂದೆಡೆ ನಾವು ಈ ಕಾಗೆ ಮತ್ತು ಕಾಗೆಯ ಕಾವ್ ಕಾವ್ ಅನ್ನುವಂತಹ ಒಂದು ಶಬ್ದವನ್ನ ನಾವು ಅಪಶಕುನ ಅಥವಾ ತುಂಬಾ ಹೀನಾಯವಾಗಿ ಆ ಶಬ್ದವನ್ನಾಗಲಿ ಅಥವಾ ಕಾಗೆಯನ್ನಾಗಲಿ ನಾವು ಕಾಣ್ತೀವಿ. ಸೊ ಅದಕ್ಕೆ ಅಲ್ಲಿ ಮಹಾದೇವಿ ವರ್ಮಾ ಅವರು ಹೇಳ್ತಾರೆ, ಕಾಗೆಯನ್ನ ಒಂದು ಕಡೆ ಗೌರವದಿಂದ ಕಂಡರೆ ಮತ್ತೊಂದು ಕಡೆ ಅಗೌರವದಿಂದ ಕಾಣಲಾಗುತ್ತದೆ ಅಂತ ಮಹಾದೇವಿ ವರ್ಮಾಜಿಯವರು ಹೇಳ್ತಾರೆ. ಮೇರೆ ಕಾಕ ಪುರಾಣ ಕೆ ವಿವೇಚನ್ ಮೇ ಅಚಾನಕ್ ಬಾಧಾ ಆ ಪಡಿ. ಕಾಕ ಪುರಾಣವನ್ನ ಹೇಳುವ ಸಮಯದಲ್ಲಿ ಅಡೆತಡೆ ಉಂಟಾಯಿತು ಅಂತ ಹೇಳ್ತಾರೆ. क्योंकि गमले और दीवार की संधि में छिपे एक छोटे से जीव पर मेरी दृष्टि रुक गई. ಕಾಕ ಪುರಾಣವನ್ನ ಹೇಳುವಂತಹ ಸಂದರ್ಭದಲ್ಲಿ ಅಡೆತಡೆ ಉಂಟಾಗಿ ಅವರ ಒಂದು ದೃಷ್ಟಿ ಅಥವಾ ಅವರ ಒಂದು ನೋಟ ಆ ಗಮಲೆ ಅಂದ್ರೆ ಹೂಕುಂಡ ಮತ್ತು ದಿವಾರ್ ಅಂದ್ರೆ ಗೋಡೆಯ ನಡುವೆ ಇರ್ತಕ್ಕಂತಹ ಒಂದು ಸಂಧಿಯಲ್ಲಿ ಚಿಕ್ಕದಾಗಿರ್ತಕ್ಕಂತಹ ಪುಟ್ಟದಾಗಿರ್ತಕ್ಕಂತಹ ಒಂದು ಜೀವ ಅಲ್ಲಿ ಬಿದ್ದಿತ್ತು. ನಿಕಟ್ ಜಾಕರ್ ದೇಖಾ ಗಿಲಹರಿ ಕಾ ಏಕ್ ಛೋಟಾ ಸಾ ಬಚ್ಚಾ ಥಾ. ಅದರ ಸಮೀಪ ಹೋಗಿ ನಾನು ನೋಡಿದಾಗ ಅದು ಗಿಲಹರಿ ಅಂದ್ರೆ ಅಳಿಲಿನ ಪುಟ್ಟದಾಗಿರ್ತಕ್ಕಂತಹ ಒಂದು ಮರಿಯಾಗಿತ್ತು. ಜೋ ಸಂಭವತಃ ಘೋಸಲೆ ಸೆ ಗಿರ್ ಪಡಾ ಹೈ. ಅದು ಬಹುಶಃ ತನ್ನ ಗೂಡಿನಿಂದ, ಘೋಸಲೆ ಅಂದ್ರೆ ಗೂಡು ಅಥವಾ ನೆಸ್ಟಿನಿಂದ ಅದು ಕೆಳಗೆ ಬಿದ್ದಿರಬೇಕು. ಅಬ್ ಕವ್ವೆ ಜಿಸ್ಮೆ ಸುಲಭ ಆಹಾರ ಖೋಜ ರಹೆ ಹೈ. ಆ ಎರಡು ಕಾಗೆಗಳು ಅಲ್ಲಿ ಸುಲಭವಾಗಿ ಆಹಾರಕ್ಕೋಸ್ಕರವಾಗಿ ಅವು ಅಲೆದಾಡ್ತಾ ಇವೆ. काकद्वे की चोंचों के दो घाव उस लघु प्राण के लिए बहुत थे. अतः वह निश्चेष्ट सा गमले से चिपका पड़ा था. ಆ ಪುಟ್ಟದಾಗಿರ್ತಕ್ಕಂತಹ ಆ ಜೀವಕ್ಕೆ ಆ ಎರಡು ಕಾಗೆಗಳ ಕೊಕ್ಕಿನ ಗಾಯ ಆ ಪುಟ್ಟದಾಗಿರ್ತಕ್ಕಂತಹ ಜೀವಕ್ಕೆ ತುಂಬಾ ದೊಡ್ಡದಾಗಿತ್ತು. ಅತಃ ವಹ ನಿಶ್ಚೇಷ್ಟ ಸ ಗಮ್ಲೆ ಸೆ ಚಿಪಕಾ ಪಡಾತ. ಅದಕ್ಕೋಸ್ಕರವಾಗಿ ಅದು ಯಾವ ಒಂದು ಚಟುವಟಿಕೆಯನ್ನ ಮಾಡಲಾರದೆ ಅದು ಸುಮ್ಮನೆ ಅದೇನಾಗಿತ್ತು ಅಂತಂದ್ರೆ ಕೆಳಗಡೆ ಬಿದ್ದಿತ್ತು. ಸಬ್ನೆ ಕಹಾ ಕವ್ವೆ ಕಿ ಚೋಂಚ್ ಕಾ ಘಾವ್ ಲಗನೆ ಕೆ ಬಾದ್ ಯಹ ಬಚ್ ನಹಿ ಸಕ್ತಾ ಅತಃ ಇಸೆ ಐಸೆ ಹಿ ರಹನೆ ದಿಯಾ ಜಾವೆ. ಅಲ್ಲಿ ಬಂದಿರತಕ್ಕಂತಹ ಒಂದೆರಡು ಜನರು ಹೇಳ್ತಾರೆ, ಆ ಕಾಗೆಗಳ ಒಂದು ಕೊಕ್ಕೆ ಆ ಕಾಗೆಗಳು ತಮ್ಮ ಕೊಕ್ಕಿನಿಂದ ಮಾಡಿರ್ತಕ್ಕಂತಹ ಒಂದು ಆ ಗಾಯ ಅದಕ್ಕೆ ವಾಸಿ ಆಗೋದಿಲ್ಲ. ಸೊ ಅದು ಯಾವ ಸ್ಥಿತಿಯಲ್ಲಿ ಇದೆಯೋ ಅದೇ ಸ್ಥಿತಿಯಲ್ಲೇ ಅದನ್ನ ಬಿಟ್ಟು ಬಿಡಿ ಅಂತ ಜನರು ಹೇಳ್ತಾರೆ. परंतु मन नहीं माना, उसे हौले से उठाकर अपने कमरे में लाई. ಆದರೆ ಜನರು ಹೇಳಿದ ಮಾತನ್ನ ನಾನು ಕೇಳಲಿಲ್ಲ, ನನ್ನ ಮನಸ್ಸು ಅದಕ್ಕೆ ಒಪ್ಪಲಿಲ್ಲ. ಅದಕ್ಕೋಸ್ಕರವಾಗಿ ನಾನು ಮೆಲ್ಲನೆ ಆ ಪುಟ್ಟದಾಗಿರ್ತಕ್ಕಂತಹ ಗಿರ್ಲಹರಿಯನ್ನ ತೆಗೆದುಕೊಂಡು ನನ್ನ ಕೋಣೆಗೆ ಬಂದೆ. फिर रूई से रक्त पोंछकर घावों पर पेंसिलिन का मरहम लगाया. ಮತ್ತೆ ನಾನು ಅದಕ್ಕೆ ರೂಯಿ ಅಂದ್ರೆ ಕಾಟನ್ ನಿಂದ ರಕ್ತವನ್ನ ಒರೆಸಿ ಅದನ್ನ ಕ್ಲೀನ್ ಮಾಡಿ ಆ ಗಾಯ ಆಗಿರ್ತಕ್ಕಂತಹ ಒಂದು ಸ್ಥಳಕ್ಕೆ ನಾನು ಪೆನ್ಸಿಲಿನ ಮಲಾಮನ್ನ ನಾನು ಏನ್ ಮಾಡಿದೆ, ಹಚ್ಚಿದೆ. कई घंटे के उपचार के उपरांत उसके मुंह में एक बूंद पानी टपकाया जा सका. ಎಷ್ಟೋ ಗಂಟೆಗಳ ನಂತರ ಆ ಪುಟ್ಟದಾಗಿರ್ತಕ್ಕಂತಹ ಜೀವಕ್ಕೆ ನಾನು ಸ್ವಲ್ಪ ಒಂದು ಹನಿ ನೀರನ್ನ ಬಿಟ್ಟೆ. तीसरे दिन वह इतना अच्छा और आश्वस्त हो गया कि मेरी उंगली अपने दो नन्हे पंजों से पकड़कर नीले कांच के मोतियों जैसी आंखों से इधर उधर देखने लगा.
ಮೂರನೆಯ ದಿನ ಅದರ ಒಂದು ಆರೋಗ್ಯದಲ್ಲಿ ತುಂಬ ಚೇತರಿಕೆ ಉಂಟಾಯಿತು. ಅಳಿಲು ತುಂಬ ಲವಲವಿಕೆಯಿಂದ ಕಾಣ್ತಾ ಇತ್ತು. ಅದು ತನ್ನ ಪಾವ್ಸಿಂದ ಆ ಮಹಾದೇವಿ ವರ್ಮಾ ಅವರ ಬೆರಳುಗಳನ್ನು ಹಿಡಿದುಕೊಂಡು ತನ್ನ ನೀಲಿ ಭರಿತ ಕಾಜಿನಂತೆ ಮಿಂಚುವ ನೀಲಿ ಕಣ್ಣುಗಳಿಂದ ಆ ಕಡೆ ಈ ಕಡೆ ಅದು ನೋಡ್ತಾ ಇತ್ತು. 3-4 मास में उसके स्निग्ध रोए, चब्बेदार पूंछ और चंचल चमकीली आंखें सबको विस्मित करने लगी. 3-4 ಮಾಸ 3-4 ತಿಂಗಳಲ್ಲಿ ಸ್ನಿಗ್ಧ ಅಂದರೆ ಮೃದುವಾಗಿರ್ತಕ್ಕಂತಹ ಕೂದಲುಗಳು, ಜಬ್ಬೇದಾರ್ ಪೂಂಚ್ ಗೊಂಡೆಗಟ್ಟಿರ್ತಕ್ಕಂತಹ ಅದರ ಬಾಲ, ಮತ್ತು ಚಂಚಲ್ ಚಮಕೀಲಿ ಆಂಖೆ ಮಿನುಗುವಂತಹ ಒಂದು ಕಣ್ಣುಗಳಿಂದ ಆ ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲರನ್ನ ಅದು ಆಶ್ಚರ್ಯಚಕಿತಗೊಳಿಸಿತು, ವಿಸ್ಮಿತಗೊಳಿಸಿತು. ಹಮ್ ಉಸೆ ಗಿಲ್ಲು ಕಹಕರ್ ಪುಕಾರನೆ ಲಗೆ. ಮನೆಯಲ್ಲಿರುವವರು ಎಲ್ಲರೂ ಆ ಪುಟ್ಟದಾಗಿರ್ತಕ್ಕಂತಹ ಮರಿಯನ್ನ ಗಿಲಹರಿ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಗಿಲ್ಲು ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಮೈನೆ ಫೂಲ್ ರಖನೆ ಕಿ ಏಕ್ ಹಲ್ಕಿ ಡಲಿಯಾ ಮೇ ರೂಯಿ ಬಿಚಾಕರ್ ಉಸೆ ತಾರಸೆ ಕಿಡ್ಕಿ ಕಿ ಊಪರ್ ಲಟಕಾ ದಿಯಾ. ನಾನೇನ್ ಮಾಡಿದೆ, ಅದನ್ನ ಮೈನೆ ಫೂಲ್ ರಖನೆ ಕಿ ಏಕ್ ಹಲ್ಕಿ ಡಲಿಯಾ, ಹೂ ಬುಟ್ಟಿ, ನಿಮಗೆ ಗೊತ್ತಲ್ಲ ದೇವಸ್ಥಾನಕ್ಕೆ ಹೂ ಬುಟ್ಟಿ ಒಯ್ತಾರೆ, ಅಂತಹ ಒಂದು ಹಗುರವಾಗಿರ್ತಕ್ಕಂತಹ ಒಂದು ಬುಟ್ಟಿಯನ್ನು ತೆಗೆದುಕೊಂಡು ಆ ಬುಟ್ಟಿಯಲ್ಲಿ ನಾನು ಕಾಟನನ್ನು ಮೆತ್ತಗೆ ಅಲ್ಲಿ ಇಟ್ಟು ಅದಕ್ಕೆ ಸಣ್ಣದಾಗಿರ್ತಕ್ಕಂಥ ಆ ಒಂದು ಗೂಡನ್ನು ಮಾಡಿ ಅದನ್ನು ಕಿಟಕಿಯ ಮೇಲೆ ನಾನು ನೇತು ಹಾಕಿದೆ. ನಾನು ಅಂದರೆ ಮಹಾದೇವಿ ವರ್ಮಾ. 2 ವರ್ಷ ವಹಿ ಗಿಲ್ಲು ಕಾ ಘರ್ ರಹಾ. 2 ವರ್ಷದವರೆಗೆ ಅದೇ ಅಳಿಲಿನ ಗಿಲಹರಿಯ ಮನೆ ಆಗಿತ್ತು. ವಹ ಸ್ವಯಂ हिलाकर अपने घर में झूलता, अपनी कांच के मनकों से आंखों से कमरे के भीतर और खिड़की से बाहर न जाने क्या देखता समझता रहता. ನೋಡ್ರಿ, ಆ ಒಂದು ಅಳಿಲು, ಆ ಗಿಲಹರಿ ಎಷ್ಟೊಂದು ಆಕ್ಟಿವ್ ಆಗಿತ್ತು ಅಂತಂದ್ರೆ, ತಾನೇ ಆ ಒಂದು ಉಯ್ಯಾಲೆಯನ್ನ ಏನ್ ಮಾಡ್ತಾ ಇತ್ತು, ತಾನೇ ಜೀಕಿಕೊಂಡು ಅದು ಆ ಉಯ್ಯಾಲೆಯನ್ನ ಆಟ ಆಡುವುದರ ಜೊತೆಗೆ ತನ್ನ ಹೊಳೆಯುವಂತಹ ಕಣ್ಣುಗಳಿಂದ ಅದು ಕೋಣೆಯ ಒಳಗಡೆ ಮತ್ತು ಆ ಕಿಟಕಿಯಿಂದ ಹೊರಗಡೆ ನೋಡಿ ಅದು ಏನನ್ನ ಅದು ಅರ್ಥ ಮಾಡ್ಕೋತಿತ್ತೋ ಏನೋ ಗೊತ್ತಿಲ್ಲ ಅಂತ ಇಲ್ಲಿ ಲೇಖಕಿ ಹೇಳ್ತಾರೆ. न जाने क्या देखता समझता रहता था, परंतु उसकी समझदारी और ಕಾರ್ಯಕಲಾಪ ಪರ ಸಬ್ಕೋ ಆಶ್ಚರ್ಯ ಹೋತಾತ. ಆದರೆ ಆ ಒಂದು ಪುಟ್ಟ ಗಿಲಹರಿಯ ಜಾಣತನ ಮತ್ತು ಅದರ ಕಾರ್ಯಕಲಾಪವನ್ನು ನೋಡಿದರೆ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇತ್ತು. ಆ ರೀತಿಯಾಗಿ ಅದು ಕಾರ್ಯವನ್ನು ಮನೆಯಲ್ಲಿ ಮಾಡ್ತಾ ಇತ್ತು. जब मैं लिखने बैठती तब अपनी और मेरा ध्यान आकर्षित करने की उसे इतनी तीव्र इच्छा होती थी कि उसने एक अच्छा उपाय खोज निकाला. ನಾನು ಬರೀಲಿಕ್ಕೆ ಕುತ್ಕೊಂಡೆ ಅಂತ ಅನ್ನೋದಾದ್ರೆ ಅದು ನನ್ನ ಒಂದು ಗಮನವನ್ನ ತನ್ನ ಬಳಿಗೆ ಆಕರ್ಷಿಸಿಕೊಳ್ಳಲು ಒಂದು ಉಪಾಯವನ್ನ ಹುಡುಕಿಕೊಂಡಿತ್ತು. ಹಾಗಾದರೆ ಆ ಉಪಾಯ ಏನು? ವಹ ಮೇರೆ ಪೈರ್ ತಕಾಕರ್ ಸರ್ ಸೆ ಪರ್ದೆ ಪರ್ ಚढ़ जाता और फिर उसी तेजी से उतरता. ನಾನು ಬರೀಲಿಕ್ಕೆ ಕುತ್ಕೊಂಡ್ರೆ ಅದು ನನ್ನ ಕಾಲಿನವರೆಗೂ ಬಂದು ಸರ್ ಅಂತ ಪರದೆಯನ್ನ ಸರ್ ಅಂತ ಅದೇನ್ ಮಾಡ್ತಾ ಇತ್ತು, ಏರ್ತಾ ಇತ್ತು. ಯಾವ ವೇಗದಲ್ಲಿ ಅದು ಏರಿತೋ ಅದೇ ವೇಗದಲ್ಲಿ ಪುನಃ ಮತ್ತೆ ಅದು ಕೆಳಗಡೆ ಇಳಿದು ಬರ್ತಾ ಇತ್ತು. ಉಸ್ಕಾ ಯಹ ದೌಡನೆ ಕಾ ಕ್ರಮ ತಬ್ ತಕ್ ಚಲ್ತಾ ಜಬ್ ತಕ್ ಮೈ ಉಸೆ ಪಕಡನೆ ಕೆ ಲಿಯೆ ನ ಉಠತಿ. ಹಾಗಾದ್ರೆ ಈ ಗಿಲಹರಿ ಎಲ್ಲಿಯವರೆಗೆ ಈ ಕ್ರಿಯೆಯನ್ನ ನಡೆಸ್ತಾ ಇತ್ತು, ಮಾಡ್ತಾ ಇತ್ತು, ಎಲ್ಲಿಯವರೆಗೆ ಲೇಖಕಿ ಬರೆಯೋದನ್ನ ಬಿಟ್ಟು ತನ್ನ ಕೆಲಸವನ್ನ ಬಿಟ್ಟು ಆ ಒಂದು ಗಿಲಹರಿಯನ್ನ ಹಿಡಿದುಕೊಳ್ಳಲು ಎಲ್ಲಿಯವರೆಗೆ ಹೇಳ್ತಾ ಇರಲಿಲ್ಲವೋ ಅಲ್ಲಿಯವರೆಗೂ ಈ ಒಂದು ಗಿಲಹರಿ ಆ ಕ್ರಿಯೆಯನ್ನ ಮುಂದುವರಿಸ್ತಾನೇ ಇತ್ತು. कभी मैं गिल्लू को पकड़कर एक लंबे लिफाफे में इस प्रकार रख देती कि उसके अगले 2 पंजों और सिर के अतिरिक्त सारा लघुगात लिफाफे के भीतर बंद रहता. ಇದು
ಲೇಖಕಿಗೆ ಈ ಗಿಲಹರಿ ಕೆಲಸವನ್ನ ಮಾಡಲಿಕ್ಕೆ ಬಿಡ್ತಾನೆ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಮಹಾದೇವಿ ವರ್ಮಾಜಿಯವರು ಏನ್ ಮಾಡ್ತಾರೆ, ಬರೀಲಿಕ್ಕೆ ಕುತ್ಕೊಂಡಾವಾಗ ಆ ಒಂದು ಅಳಿಲನ್ನ ಅಥವಾ ಗಿಲಹರಿಯನ್ನ ಒಂದು ಲಿಫಾಫೆ ಅಂದ್ರೆ ಉದ್ದವಾಗಿರ್ತಕ್ಕಂತಹ ಒಂದು ಕವರ್ ಯಾವ ರೀತಿಯಾಗಿ ಆ ಒಂದು ಗಿಲಹರಿಯನ್ನ ಅದರಲ್ಲಿ ಬಂಧಿಸಿ ಇಡ್ತಾ ಇದ್ರು ಅಂದ್ರೆ ಅದರ 2 ಪಾವ್ಸ್ ಮತ್ತೆ ಅದರ ತಲೆ ಆ ಭಾಗ ಮಾತ್ರ ಹೊರಗಡೆ ಬಿಟ್ಟು ಉಳಿದಾಗಿರ್ತಕ್ಕಂತಹ ಇಡೀ ದೇಹ ಆ ಪಾಕೆಟ್ ಅಲ್ಲಿ ಅಥವಾ ಆ ಕವರ್ ಅಲ್ಲಿ ಇರುವ ಹಾಗೆ ಆ ಒಂದು ಗಿಲಹರಿಯನ್ನ ಬಂಧಿಸಿ ಇಡ್ತಾ ಇದ್ರು. ಇಸ್ अद्भुत स्थिति में कभी कभी घंटों मेज पर दीवार के सहारे खड़ा रहकर वह अपनी चमकीली आंखों से मेरा कार्यकलाप देखता रहता. ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಸ್ಥಿತಿಯಲ್ಲಿ ಈ ಒಂದು ಗಿಲಹರಿ ಗಂಟೆಗಟ್ಟಲೆ ಆ ಮಹಾದೇವಿ ವರ್ಮಾ ಅವರು ಮಾಡುವಂತಹ ಒಂದು ಕಾರ್ಯವನ್ನ ಅದು ಏನ್ ಮಾಡ್ತಾ ಇತ್ತು, ಆ ಗೋಡೆಗೆ ಒರಗಿಕೊಂಡು ಆ ಕವರಿನಲ್ಲಿ ಇದ್ದುಕೊಂಡೇ ಗೋಡೆಗೆ ಒರಗಿಕೊಂಡು ಅದೇನ್ ಮಾಡ್ತಾ ಇತ್ತು, ಆ ಲೇಖಕಿಯ ಕಾರ್ಯಕಲಾಪವನ್ನ ಗಂಟೆಗಟ್ಟಲೆ ಅದು ತನ್ನ ಹೊಳೆಯುವಂತಹ ಒಂದು ಕಣ್ಣುಗಳಿಂದ ಆ ಲೇಖಕಿಯ ಕಾರ್ಯಕಲಾಪವನ್ನ ಲೇಖಕಿಯ ಒಂದು ಕಾರ್ಯವನ್ನ ಅದು ವೀಕ್ಷಿಸ್ತಾ ಇತ್ತು. भूख लगने पर चीख चीख करके मानो वह मुझे सूचना देता और काजू या बिस्कुट मिल जाने पर उसी स्थिति में लिफाफे से बाहर वाले पंजों से पकड़कर उसे कुतरता रहता. ಗಿಲಹರಿ ಅದಕ್ಕೆ ಹಸಿವಾಯಿತು ಅಂತಂದ್ರೆ ಅದು ಲೇಖಕಿಗೆ ಚಿಕ್ ಚಿಕ್ ಅಂತ ಶಬ್ದವನ್ನ ಮಾಡಿ ಸೂಚನೆಯನ್ನ ಕೊಡ್ತಾ ಇತ್ತು. ಆಗ ಲೇಖಕಿ ಅದಕ್ಕೆ ಕಾಜು ಅಂದ್ರೆ ಇಲ್ಲಿ ಗೋಡಂಬಿ ಮತ್ತು ಬಿಸ್ಕಿಟ್ ಅನ್ನ ಏನ್ ಮಾಡ್ತಾ ಇದ್ರು, ಗಿಲಹರಿಗೆ ಕೊಡ್ತಾ ಇದ್ರು. ಅದು ಆ ಕವರಿನಲ್ಲೇ ಆ ಲಿಫಾಫಿಯಲ್ಲಿನೇ ಇದ್ದುಕೊಂಡು ಕೊಟ್ಟಿರ್ತಕ್ಕಂತಹ ಬಿಸ್ಕೆಟ್ ಮತ್ತೆ ಆ ಗೋಡಂಬಿಯನ್ನ ತನ್ನ ಮುಂದಿನ 2 ಪಾವ್ಸ್ನಿಂದ ಅದು ಬಾಯಿಯಲ್ಲಿ ಹಾಕಿಕೊಂಡು ಏನ್ ಮಾಡ್ತಾ ಇತ್ತು, ಜಗೀತಾ ಇತ್ತು. फिर गिल्लू के जीवन का प्रथम वसंत आया. ಗಿಲ್ಲುವಿನ ಜೀವನದ ಪ್ರಥಮ ವಸಂತ ಬಂದಿತು. बाहर की गिलहरियां खिड़की की जाली के पास आकर चीख चीख करके न जाने क्या कहने लगी. बाहर की गिलहरियां, ಬಾಹರ್ ಅಂದ್ರೆ ಹೊರಗಡೆಯ ಗಿಲಹರಿಗಳು, ಬಾಹರ್ ಕಿ ಗಿಲಹರಿಯಾ ಹೊರಗಡೆ ಇರ್ತಕ್ಕಂತಹ ಆ ಗಿಲಹರಿಗಳು ಕಿಟಕಿ ಕಿ ಜಾಲಿ ಕೆ ಪಾಸ್ ಆಕರ್ ಆ ಕಿಟಕಿಯ ಜಾಲಿಯ ಹತ್ತಿರ ಬಂದು ಚಿಕ್ ಚಿಕ್ ಅಂತ ಆ ಒಂದು ಅಳಿಲುಗಳು, ಹೊರಗಿನ ಅಳಿಲುಗಳು ಬಂದು ಏನ್ ಮಾಡ್ತಾ ಇದ್ವು, ಶಬ್ದವನ್ನ ಮಾಡ್ತಾ ಇದ್ವು. ಭಾಗವನ್ನು ನೋಡೋಣ. गिल्लू को जाली के पास बैठकर अपने पन से बाहर झांकते देखकर मुझे लगा कि इसे मुक्त करना आवश्यक है. ಗಿಲ್ಲು ಏನ್ ಮಾಡುತ್ತೆ, ಆ ಜಾಲಿಯ ಕಿಡಕಿಯ ಜಾಲಿಯ ಬಳಿಗೆ ಕುಳಿತುಕೊಂಡು ತನ್ನ ತನದಿಂದ ಅದೇನ್ ಮಾಡುತ್ತೆ, ಹೊರಗಡೆ ಇಣುಕಿ ನೋಡುತ್ತೆ. ಅದನ್ನ ವರ್ಮಾಜಿಯವರು ನೋಡಿ, ಹಾಗಾದ್ರೆ ನಾನು ಗಿಲಹರಿಯನ್ನ ಮುಕ್ತಗೊಳಿಸಬೇಕು ಅಂತ ಅವರು ಬಯಸ್ತಾರೆ. मैंने कीले निकाल कर जाली का एक कोना खोल दिया. ನಾನು ಆ ಕಿಡಕಿಗೆ ಬಡ್ದಿರ್ತಕ್ಕಂತಹ ಜಾಲಿಯನ್ನ ಅದರಲ್ಲಿ ಒಂದು ಮೂಲೆಯ ಮೊಳೆ ಅಥವಾ ನೇಲನ್ನ ತೆಗೆದೆ. और इस मार्ग से गिल्लू ने बाहर जाने पर सचमुच ही मुक्ति की सांस ली. ಕಿಡಕಿಯ ಜಾಲಿಯ ಒಂದು ಮೂಲೆಯನ್ನ ನಾನು ಓಪನ್ ಮಾಡಿ ಅದರಿಂದ ಆ ಒಂದು ಗಿಲಹರಿ ಹೊರಗಡೆ ಮತ್ತು ಒಳಗಡೆ ಬರಲಿಕ್ಕೆ ನಾನು ಅದಕ್ಕೆ ದಾರಿಯನ್ನ ಮಾಡಿಕೊಟ್ಟೆ ಅಂತ ಹೇಳ್ತಾರೆ. इतने छोटे जीव को घर में पले कुत्ते बिल्लियों से बचाना भी एक समस्या ही थी. ಇಷ್ಟು ಪುಟ್ಟದಾಗಿರ್ತಕ್ಕಂತಹ ಒಂದು ಮರಿಯನ್ನ ನಾವು ಮನೆಯಲ್ಲಿ ಸಾಕಿದಂತಹ ನಾಯಿಯಾಗಲಿ ಅಥವಾ ಬೆಕ್ಕಾಗಲಿ ಅವುಗಳಿಂದ ರಕ್ಷಿಸುವುದು ಸಹಿತ ತುಂಬಾ ಒಂದು ಕಷ್ಟದ ಕೆಲಸ ಅಂತ ಹೇಳ್ತಾರೆ. ಮೇರೆ ಕಮರೆ ಸೆ ಬಾಹರ್ ಜಾನೆ ಪರ್ ವಹ ಭಿ ಖಿಡ್ಕಿ ಕಿ ಖುಲಿ ಜಾಲಿ ಕಿ ರಾಹ ಬಾಹರ್ ಚಲಾ ಜಾತಾ. ನಾನು ನನ್ನ ಕೋಣೆಯಿಂದ ಹೊರಗಡೆ ಹೊರಟರೆ ಗಿಲಹರಿಯೂ ಸಹಿತ
ಏನ್ ಮಾಡ್ತಾ ಇತ್ತು, ಆ ಕಿಟಕಿಯ ಜಾಲಿಯ ಮೂಲಕ ಅದು ಸಹಿತ ಹೊರಗಡೆ ಹೋಗ್ತಾ ಇತ್ತು. ಅವ್ರ ದಿನ್ ಭರ್ ಗಿಲಹರಿಯೋಂಕೆ ಜುಂಡ್ ಕಾ ನೇತಾ ಬನಾ, ಮತ್ತು ಅದು ದಿನವಿಡೀ ಇತರ ಗಿಲಹರಿಗಳ ನಾಯಕನಾಗಿದ್ದ. ಹರ್ ಡಾಲ್ ಪರ್ ಉಚ್ಚಲತಾ ಕೂದತಾ ರಹತಾ, ಹೊರಗಡೆ ಹೋಗಿ ಅದಕ್ಕೆ ಅತಿ ಸಂತೋಷ ಆಗಿತ್ತು. ಅದಕ್ಕೆ ಅದು ಸ್ವತಂತ್ರವಾಗಿ ಬದುಕುವಂತಹ ಒಂದು ಜೀವಿ. ಅದು ಹೊರಗಡೆ ಬಿಟ್ಟಾಗ ಅದಕ್ಕೆ ತುಂಬಾ ಖುಷಿಯಾಗಿತ್ತು. ಅದಕ್ಕೋಸ್ಕರವಾಗಿ ಅದು ಆ ಹೊರಗಡೆ ಬಿಟ್ಟಾಗ ಆ ಒಂದು ಗಿಡದ ಟೊಂಗೆಯಿಂದ ಟೊಂಗೆಗೆ ಅದು ಜಿಗಿತಾ ಇತ್ತು. और ठीक 4 बजे वह खिड़की से भीतर आकर अपने झूले में झूलने लगता. ಸರಿಯಾಗಿ 4 ಗಂಟೆಗೆ ಮತ್ತೆ ಅದು ಬಂದು ತನ್ನ ಗೂಡನ್ನ ಸೇರಿಕೊಳ್ತಾ ಇತ್ತು ಮತ್ತು ತಾನೇ ಆ ಉಯ್ಯಾಲೆಯನ್ನ ಜೀಕಿಕೊಂಡು ಆಟವನ್ನ ಆಡ್ತಾ ಇತ್ತು. मुझे चमकाने की इच्छा उसमें न जाने कब और कैसे उत्पन्न हो गई थी. ಅದು ನನ್ನನ್ನ ಗಿಲಹರಿ ಏನ್ ಮಾಡ್ತಾ ಇತ್ತು, ಬೆಚ್ಚಿ ಬೀಳಿಸ್ತಾ ಇತ್ತು. ನನ್ನನ್ನ ಮುಜೆ ಚೌಕಾನೇಕಿ, ನನ್ನನ್ನ ಬೆಚ್ಚಿ ಬೀಳಿಸುವಂತಹ ಒಂದು ಇಚ್ಛೆ ಅದರಲ್ಲಿ ಯಾವಾಗ ಉತ್ಪನ್ನ ಆಗಿತ್ತೋ, ಯಾವಾಗ ಆ ಒಂದು ಇಚ್ಛೆ ಅದರಲ್ಲಿ ಹುಟ್ಟಿಕೊಂಡಿತ್ತೋ ಗೊತ್ತಿಲ್ಲ. ಕಭಿ ಫೂಲದಾನೆ ಕೆ ಫೂಲೋ ಮೇ ಚಿಪ್ ಜಾತಾ, ಕಭಿ ಪರ್ದೆ ಕೆ ಚುನ್ನಟ್ ಮೇ और ಕಭಿ ಸೋನ್ ಜೂಹಿ ಕಿ ಪತ್ತಿಯೋ ಮೇ. ಒಂದೊಂದು ಸಲ ಅದು ಹೂಕುಂಡದ ಹೂವುಗಳಲ್ಲಿ ಅಡಗಿ ಕುಳಿತುಕೊಳ್ತಾ ಇತ್ತು. ಒಂದೊಂದು ಬಾರಿ ಅದು ಕರ್ಟನ್ನಿನ ನೆರಿಗೆಯಲ್ಲಿ ಅದು ಅಡಗಿಕೊಂಡು ಕುಳಿತುಕೊಳ್ತಾ ಇತ್ತು. ಮತ್ತೊಂದು ಬಾರಿ ಸೋನ್ ಜೂಹಿ ಕಿ ಪತ್ತಿಯೋಮೆ, ಸೋನ್ ಜೂಹಿ ಅಂತಂದ್ರೆ ಒಂದು ರೀತಿಯ ಪರಿಮಳ ಭರಿತವಾಗಿರ್ತಕ್ಕಂತಹ ಒಂದು ಬಳ್ಳಿ. ಅದು ಆ ಒಂದು ಬಳ್ಳಿಯ ಎಲೆಯಲ್ಲಿ ಅದು ಅಡಗಿಕೊಂಡು ಕುಳಿತುಕೊಳ್ತಾ ಇತ್ತು. ಈ ಗಿಲಹರಿಗೆ ಸೋನ್ ಜೂಹಿ ಅಂದ್ರೆ ತುಂಬಾ ಇಷ್ಟವಾಗಿರ್ತಕ್ಕಂತಹ ಒಂದು ಬಳ್ಳಿ ಅದಕ್ಕೆ. ಅದು मेरे पास बहुत से पशु पक्षी हैं और उनका मुझसे लगाव भी कम नहीं है. ನನ್ನ ಬಳಿ ಸಾಕಷ್ಟು ಬೇರೆ ಬೇರೆ ರೀತಿಯ ಪಶು ಪಕ್ಷಿಗಳು ನನ್ನ ಹತ್ತಿರ ಇವೆ. ಆದರೆ ಅವುಗಳ ಜೊತೆಗಿನ ನನ್ನ ಒಂದು ಅನ್ಯೋನ್ಯತೆಯೂ ಸಹಿತ ತುಂಬಾ ಇದೆ. ಆ ಪಶು ಪಕ್ಷಿಗಳನ್ನು ಸಹಿತ ನಾನು ಯಾವ ರೀತಿಯಾಗಿ ಗಿಲಹರಿಯನ್ನ ನಾನು ಪ್ರೀತಿಸ್ತೇನೋ ಅದೇ ರೀತಿಯಾಗಿ ಆ ಉಳಿದ ಪಶು ಪಕ್ಷಿಗಳನ್ನು ಸಹಿತ ನಾನು ಅದೇ ರೀತಿಯಾಗಿ ನಾನು ಪ್ರೀತಿಸ್ತೀನಿ. ಪರಂತು ಉನ್ಮೇ ಸೆ ಕಿಸಿ ಕೋ ಮೇರೆ ಸಾಥ್ ಮೇರಿ ಥಾಲಿ ಮೇ ಖಾನೆ ಕಿ ಹಿಮ್ಮತ್ ಹುಯಿ ಹೈ ಐಸಾ ಮುಜೆ ಸ್ಮರಣ ನಹಿ ಆತಾ. ಆದರೆ ಆ ಪಶು ಪಕ್ಷಿಗಳಲ್ಲಿ ಯಾವ ಒಂದು ಪಕ್ಷಿ ಅಥವಾ ಯಾವ ಒಂದು ಪಕ್ಷಿಯು ಸಹಿತ ಏನ್ ಮಾಡ್ತಿರ್ಲಿಲ್ಲ, ತಾನು ಊಟ ಮಾಡುವಾಗ ತನ್ನ ತಟ್ಟೆಯ ಎಲ್ಲಿ ಕುಳಿತುಕೊಂಡು ಊಟ ಮಾಡುವಂತಹ ಒಂದು ಧೈರ್ಯವನ್ನ ಯಾವ ಒಂದು ಪ್ರಾಣಿಯು ಮಾಡಿಲ್ಲ. ಈ ರೀತಿ ನನಗೆ ಯಾವ ಒಂದು ಪ್ರಾಣಿ ಈ ರೀತಿ ಮಾಡಿದೆ ಅಂತ ನನಗೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಅಂದ್ರೆ ಇದರ ಅರ್ಥ ಅಷ್ಟೇ, ಯಾವ ಒಂದು ಪ್ರಾಣಿಯು ನನ್ನ ಹತ್ತಿರ ಕುಳಿತುಕೊಂಡು ಊಟ ಮಾಡುವಂತಹ ಒಂದು ಧೈರ್ಯವನ್ನು ಮಾಡಿಲ್ಲ ಅಂತ ಇಲ್ಲಿ ಲೇಖಕಿ ಹೇಳ್ತಾರೆ. ಗಿಲ್ಲು ಇನ್ಮೆ ಅಪವಾದತ, ಗಿಲ್ಲು ಇದಕ್ಕೆ ಹೊರತಾಗಿ ಇತ್ತು. ಮೈ ಜೈಸೆ ಹಿ ಖಾನೆ ಕೆ ಕಮರೆ ಮೇ ಪಹುಂಚತಿ ವಹ ಖಿಡ್ಕಿ ಸೆ ನಿಕಲ್ ಕರ್ आंगन की दीवार बरामदा पार करके मेज पर पहुंच जाता. मैं जैसे ही खाने के कमरे में पहुंचती, ಯಾವಾಗ ನಾನು ಅಡುಗೆ ಕೋಣೆಯನ್ನ ಕಿಚನ್ ರೂಮಿಗೆ ನಾನು ಹೋಗ್ತೇನೋ ಆ ವಿಷಯವನ್ನ ಅಥವಾ ಅದನ್ನ ನೋಡಿದ ತಕ್ಷಣ ಗಿಲಹರಿಯು ಸಹಿತ ಕಿಟಕಿ ಸೆ ನಿಕಲ್ ಕರ್ ಅಂದ್ರೆ ಕಿಟಕಿಯಿಂದ ಪಾರಾಗಿ ಅದು ಆಂಗನ್ ಕಿ ದೀವಾರ್ ಅಂದ್ರೆ ಅಂಗಳದ ಗೋಡೆ ಮತ್ತು ವರಾಂಡವನ್ನ ದಾಟಿ ಅದು ಸಹಿತ ಬಂದು ಮೇಜಿನ ಮೇಲೆ ಊಟಕ್ಕೆ ಕುಳಿತುಕೊಳ್ತಾ ಇತ್ತು. ಅವರು ಮೇರಿ ಥಾಲಿ ಮೇ ಬೈಟ್ ಜಾನ ಚಾತಾತ, ಮತ್ತೆ ಲೇಖಕಿ ಊಟ ಮಾಡುವಂತಹ ತಟ್ಟೆಯಲ್ಲಿ ಕುಳಿತುಕೊಳ್ಳಲು ಅದು ಇಚ್ಛೆ ಪಡ್ತಾ ಇತ್ತು. ಬಡಿ ಕಠಿನಾಯಿ ಸೆ ಮೈನೆ ಉಸೆ ಥಾಲಿ ಕೆ ಪಾಸ್ ಬೈಠನಾ ಸಿಕಾಯ, ತುಂಬಾ ಕಷ್ಟಪಟ್ಟು ತುಂಬಾ ಶ್ರಮ ಪಟ್ಟು ನಾನು ಆ ಪುಟ್ಟದಾಗಿರ್ತಕ್ಕಂತಹ ಗಿಲಹರಿಯನ್ನ
ಆ ತಟ್ಟೆಯ ಪಕ್ಕದಲ್ಲಿ ಕುಳಿತು ಊಟ ಮಾಡಲಿಕ್ಕೆ ನಾನು ಕಲಿಸಿದೆ. ಜಹಾ ಬೈಠ್ಕರ್ ವಹ ಮೇರಿ ಥಾಲಿ ಮೇ ಸೆ ಏಕ್ ಏಕ್ ಚಾವಲ್ ಉಠಾಕರ್ ಬಡಿ ಸಫಾಯಿ ಸೆ ಖಾತಾ ರಹತಾ. ನನ್ನ ತಟ್ಟೆಯ ಬಳಿಗೆ ಕುಳಿತುಕೊಂಡು ಗಿಲಹರಿ ನನ್ನ ತಟ್ಟೆಯಿಂದ ಒಂದೊಂದೇ ಅನ್ನದ ಅಗಳುಗಳನ್ನು ತೆಗೆದುಕೊಂಡು ಬಹುತ್ ಸಫಾಯಿ ಸೆ ತುಂಬಾ ನೀಟಾಗಿ ಅದು ತಿಂತಾ ಇತ್ತು. ಕಾಜು ಉಸ್ಕಾ ಪ್ರಿಯ ಖಾದ್ಯತ. ಗಿಲಹರಿಯ ಪ್ರಿಯವಾಗಿರ್ತಕ್ಕಂತಹ ಒಂದು ಆಹಾರ ಗೋಡಂಬಿಯಾಗಿತ್ತು. और कई दिन काजू न मिलने पर वह अन्य खाने की चीजें या तो लेना बंद कर देता था. ಅದಕ್ಕೆ ಗೋಡಂಬಿ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಒಂದು ಆಹಾರವಾಗಿತ್ತು. ಒಂದು ವೇಳೆ ಅದಕ್ಕೆ ಆ ಗೋಡಂಬಿ ತಿನ್ನಲಿಕ್ಕೆ ಸಿಗದೇ ಇದ್ದಾಗ ಬೇರೆ ಆಹಾರವನ್ನ ಇಟ್ಟಾಗ ಅದು ಏನ್ ಮಾಡ್ತಾ ಇತ್ತು, ಬೇರೆ ಆಹಾರ ಸೇವಿಸುವುದನ್ನ ಅದು ಬಿಟ್ಬಿಡ್ತಾ ಇತ್ತು. ಯಾ ಝೂಲೆ ಸೆ ನೀಚೆ ಫೇಂಕ್ ದೇತಾತ. ಇಲ್ಲಾಂದ್ರೆ ಬೇರೆ ಆಹಾರ ಕಾಜುವನ್ನ ಬಿಟ್ಟು ಬೇರೆ ಆಹಾರವನ್ನ ಇಟ್ರೆ ಝೂಲೆ ಸೆ ತನ್ನ ಗೂಡಿನಿಂದ ಏನ್ ಮಾಡ್ತಾ ಇತ್ತು, ಅದನ್ನೇ ಕೆಳಗಡೆ ಫೇಂಕ್ ದೇತಾತ, ಎಸಿತಾ ಇತ್ತು ಅಂತ. उसी बीच मुझे मोटर दुर्घटना में आहत होकर कुछ दिन अस्पताल में रहना पड़े. ಅದೇ ವೇಳೆ ನನಗೆ ಮೋಟಾರ್ ದುರ್ಘಟನೆ ಉಂಟಾಗಿ ಅಥವಾ ಆಕ್ಸಿಡೆಂಟ್ ಆಗಿ ನನಗೆ ಗಾಯ ಆಗಿ ಸುಮಾರು ದಿನಗಳವರೆಗೆ ಹಾಸ್ಪಿಟಲಲ್ಲಿ ಇರುವಂತಹ ಒಂದು ಪರಿಸ್ಥಿತಿ ಲೇಖಕಿಗೆ ಬಂದೊದಗಿತು. उन दिनों जब मेरे कमरे का दरवाजा खोला जाता, ಯಾವಾಗ ನಾನು ಆಸ್ಪತ್ರೆಯಲ್ಲಿ ಇದ್ದೆ ಅಲ್ವಾ, ಆ ಒಂದು ದಿನದಲ್ಲಿ ಯಾರಾದರೂ ನನ್ನ ಕೋಣೆಯನ್ನ ಓಪನ್ ಮಾಡಿದ್ರೆ ಗಿಲ್ಲು ಅಪ್ನೆ ಝೂಲೆ ಸೆ ಉತ್ತರ್ಕರ್ ದೌಡ್ತಾ. ಗಿಲ್ಲು ಏನ್ ಮಾಡ್ತಾ ಇತ್ತು, ತನ್ನ ಒಂದು ಝೂಲಾ ಅಂತಂದ್ರೆ ತನ್ನ ಒಂದು ಗೂಡಿನಿಂದ ಅದು ಇಳಿದು ಓಡಿ ಓಡಿ ಕೋಣೆಯ ಬಳಿ ಬರ್ತಾ ಇತ್ತು. ಅವ್ರ ಫಿರ್ ಕಿಸಿ ದೂಸರೆ ಕೋ ದೇಖ್ ಕರ್, ಮತ್ತೆ ಬೇರೆಯವರನ್ನ ಅದು ನೋಡಿ ತೇಜಿಸಿ ಅಪ್ನೆ ಘೋಸಲೆ ಮೇ ಜಾ ಬೈಠತಾ. ಲೇಖಕಿ ಅಲ್ಲ ಅನ್ನೋದನ್ನ ತಿಳಿದುಕೊಂಡು ಮತ್ತೆ ಪುನಃ ಅದು ಓಡೋಡಿ ಹೋಗಿ ತನ್ನ ಗೂಡನ್ನ ಸೇರಿಕೊಳ್ತಾ ಇತ್ತು. ಸಬ್ ಉಸೆ ಕಾಜು ದೇ ಜಾತೆ. ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲರೂ ಆ ಗಿಲಹರಿಗೆ ಕಾಜು ತುಂಬಾ ಪ್ರೀತಿ ಅಂತ ಹೇಳಿ ಕಾಜುವನ್ನ ಊಟಕ್ಕೆ ಇಡ್ತಾ ಇದ್ರು. ಪರಂತು अस्पताल से लौटकर जब मैंने उसके झूले की सफाई की तो उसमें काजू भरे मिले, जिनसे ज्ञात होता था कि वह उन दिनों अपना प्रिय खाद्य कितना कम खाता रहा. ಆಸ್ಪತ್ರೆಯಿಂದ ನಾನು ಮನೆಗೆ ಬಂದ ಮೇಲೆ ಗಿಲಹರಿಯ ಆ ಒಂದು ಗೂಡನ್ನ ಸ್ವಚ್ಛ ಮಾಡಲಿಕ್ಕೆ ಹೋದಾಗ ಆ ದಿನಗಳಲ್ಲಿ ಆ ಒಂದು ಗಿಲಹರಿ ಪ್ರೀತಿಯ ಖಾದ್ಯವಾಗಿರ್ತಕ್ಕಂತಹ ಆ ಗೋಡಂಬಿಯನ್ನ ಎಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ ತಿಂತಾ ಇತ್ತು ಅನ್ನೋದು ನನಗೆ ಗೊತ್ತಾಗ್ತಿತ್ತು. ಸೊ ನಾನು ಆ ಗೂಡನ್ನು ಸ್ವಚ್ಛ ಮಾಡಲಿಕ್ಕೆ ಹೋದಾಗ ಆ ಗೂಡಿನ ತುಂಬ ನನಗೆ ಸಾಕಷ್ಟು ಗೋಡಂಬಿಗಳು ದೊರೆತವು ಅಂತ ಹೇಳ್ತಾರೆ. ಮೇರಿ अस्वस्थता में वह तकिए पर सिरहाने बैठकर अपने नन्हे नन्हे पंजों से मेरे सिर और बालों को हौले हौले सहलाता रहता. ಮೇರಿ अस्वस्थता में, ನಾನು ಅನಾರೋಗ್ಯದಿಂದ ಇರಬೇಕಾದ್ರೆ ನಾನು ಹಾಸಿಗೆಯ ಮೇಲೆ ಮಲಗಿದಾಗ ಆ ಪುಟ್ಟದಾಗಿರ್ತಕ್ಕಂತಹ ಗಿಲಹರಿ ನನ್ನ ದಿಂಬಿನ ಹತ್ತಿರ ಬಂದು ಕುಳಿತುಕೊಂಡು ನನ್ನ ತಲೆಯನ್ನ ಮತ್ತು ನನ್ನ ತಲೆಯ ಕೂದಲನ್ನ ಅದು ತುಂಬಾ ಪ್ರೀತಿಯಿಂದ ಅದು ನೇವರಿಸ್ತಾ ಇತ್ತು ಅಂತ ಕವಯಿತ್ರಿ ಹೇಳ್ತಾರೆ. गर्मियों में जब मैं दोपहर में काम करती रहती तो गिल्लू न बाहर जाता न अपने झूले में बैठता. ಈ ಬೇಸಿಗೆಯ ದಿನಗಳಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ನಾನು ಕೆಲಸ ಮಾಡಲು ತೊಡಗಿದಾಗ ಗಿಲ್ಲು ಅದು ಹೊರಗಡೆನೂ ಹೋಗ್ತಾ ಇರಲಿಲ್ಲ, ಮತ್ತೆ ನ ಅಪ್ನೆ ಝೂಲೆ ಮೇ ಬೈಠತಾ, ಮತ್ತು ತನ್ನ ಗೂಡಿನಲ್ಲಿಯೂ ಸಹಿತ ಅದು ಕುಳಿತುಕೊಳ್ಳುತ್ತಿರಲಿಲ್ಲ. ವಹ ಮೇರೆ ಪಾಸ್ ರಖಿ ಸುರಾಹಿ ಪರ್ ಲೇಟ್ ಜಾತಾ और इस प्रकार समीप भी रहता और ठंडक भी रहता. ಅದು ನಾನು ಕೆಲಸ ಮಾಡಲು ತೊಡಗಿದಾಗ ಅದು ಹೊರಗಡೆನೂ ಹೋಗ್ತಾ ಇರಲಿಲ್ಲ, ಮತ್ತೆ ತನ್ನ ಗೂಡಿನಲ್ಲಿಯೂ ಕುಳಿತುಕೊಳ್ತಾ ಇರಲಿಲ್ಲ. ವಹ ಸುರಾಹಿ ಪರ್, ನೀರು ತುಂಬಿ ಇಡುವಂತಹ ಒಂದು
ಪಾತ್ರೆ, ಅದು ನೀರು ತುಂಬಿಡುವಂತಹ ಒಂದು ಪಾತ್ರೆ, ಅಲ್ಲಿ ಬಂದು ಅದು ಕುಳಿತುಕೊಳ್ತಾ ಇತ್ತು. ಮತ್ತೆ ಲೇಟ್ ಜಾತ ಅಂದ್ರೆ ಆ ಸುರಾಯಿಯ ಪಕ್ಕದಲ್ಲಿ ಬಂದು ಅದು ಮಲಗ್ತಾ ಇತ್ತು. ಮತ್ತೆ ಇದೇ ರೀತಿ ಅದು ನನ್ನ ಸಮೀಪನೂ ಇರ್ತಿತ್ತು ಮತ್ತು ತಂಪಾಗಿರ್ತಕ್ಕಂತಹ ಸ್ಥಳದಲ್ಲಿಯೂ ಸಹಿತ ಅದು ಇರ್ತಾ ಇತ್ತು. ಗಿಲಹರಿयों के जीवन की अवधि 2 वर्ष से अधिक नहीं होती. ಗಿಲಹರಿ ಅಂದ್ರೆ ಅಳಿಲಿನ ಒಂದು ಜೀವನದ ಅವಧಿ ಕೇವಲ 2 ವರ್ಷ ಮಾತ್ರ ಅದರ ಜೀವಿತಾವಧಿ. ಅತಃ ಗಿಲ್ಲು ಕಿ ಜೀವನ ಯಾತ್ರಾ ಕಾ ಅಂತ ಆಹಿ ಗಯಾ. ಕೊನೆಗೆ ಗಿಲ್ಲುವಿನ ಕೊನೆಯ ಜೀವನದ ಯಾತ್ರೆ ಬಂದೇ ಬಿಟ್ಟಿತು. ದಿನ್ ಭರ್ ಉಸ್ನೆ ನ ಕುಚ್ ಖಾಯಾ ನ ವಹ ಬಾಹರ್ ಗಯಾ. ತನ್ನ ಕೊನೆಯ ದಿನಗಳಲ್ಲಿ ಗಿಲ್ಲು ಏನು ತಿಂತಾನೂ ಇರಲಿಲ್ಲ, ಮತ್ತೆ ಮೊದಲಿನ ಹಾಗೆ ಅದು ಹುಮ್ಮಸ್ಸಿನಿಂದ ಹೊರಗಡೆ ಆಟ ಆಡಲಿಕ್ಕೆ ಹೋಗ್ತಾನೂ ಇರಲಿಲ್ಲ. पंजे इतने ठंडे हो रहे थे कि मैंने जाग कर हीटर जलाया और उसे उष्णता देने का प्रयत्न किया. ಪಂಜೆ ಅಂದರೆ ಅದರ ಪಾವುಸ್ಗಳು ಬರ್ಬರ್ತಾ ಏನಾಗ್ತಾ ಇತ್ತು, ತಣ್ಣಗೆ ಆಗ್ತಾ ಇತ್ತು. ಅದಕ್ಕೋಸ್ಕರವಾಗಿ ನಾನು ಹೀಟರನ್ನು ಆನ್ ಮಾಡಿ ಅದಕ್ಕೆ ಉಷ್ಣತೆಯನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟೆ. ಪರಂತು ಪ್ರಭಾತ್ की प्रथम किरण के साथ ही वह चिर निद्रा में सो गई. ಆದರೆ ಅದು ಸೂರ್ಯೋದಯದ ಪ್ರಥಮ ಕಿರಣದ ಜೊತೆಗೆ ಆ ಒಂದು ಗಿಲಹರಿ ಕೊನೆ ಉಸಿರನ್ನ ಎಳೆಯಿತು. ಉಸ್ಕಾ ಝೂಲಾ ಉತಾರ್ ಕರ್ ರಖ್ ದಿಯಾ ಗಯಾ. ಅದರ ಒಂದು ಗೂಡನ್ನ ಅಥವಾ ಆ ತೊಗೈಯಾಲೆವನ್ನ ಏನ್ ಮಾಡಿದ್ರು ಅಂತಂದ್ರೆ ಲೇಖಕಿಯವರು ಬಿಚ್ಚಿ ಇಟ್ರು. ಅವ್ರ ಖಿಡ್ಕಿ ಕಿ ಜಾಲಿ ಬಂದ್ ಕರ್ ದಿ ಗಯಿ. ಆ ಅಳಿಲು ಹೊರಗಡೆ ಹೋಗ್ಲಿಕ್ಕೆ ಮತ್ತು ಬರಲಿಕ್ಕೆ ಏನು ಆ ಜಾಲಿಯನ್ನ ಓಪನ್ ಮಾಡಿದ್ರಲ್ಲ, ಅದನ್ನ ಏನ್ ಮಾಡಿದ್ರು, ಮುಚ್ಚಿದ್ರು ಅಥವಾ ಬಂದ್ ಮಾಡಿದ್ರು. ಪರಂತು ಗಿಲಹರಿಯೋं की नई पीढ़ी ಜಾಲಿ ಕೆ ಉಸ್ ಪಾರ್ ಚಿಕ್ ಚಿಕ್ ಕರ್ತಿ ಹಿ ರಹತಿ ಹೈ. ಆದರೂ ಸಹಿತ ಆ ಗಿಲಹರಿಗಳ ಹೊಸದಾಗಿರ್ತಕ್ಕಂತಹ ಒಂದು ಪೀಡಿ ಏನ್ ಮಾಡ್ತಾ ಇತ್ತು, ಆ ಕಿಡಕಿಯ ಪಕ್ಕದಲ್ಲಿ ಬಂದು ಚೀಕ್ ಚೀಕ್ ಅಂತಕ್ಕಂತಹ ಶಬ್ದವನ್ನ ಮಾಡ್ತಾನೇ ಇತ್ತು. ಅವ್ರ ಸೋನ್ ಜೂಹಿ ಖಿಲಿತಿ ಹಿ ರಹತಿ ಹೈ. ಮತ್ತೆ ಆ ಸೋನು ಜೂಹಿ ಅಂತಂದ್ರೆ ಪರಿಮಳ ಭರಿತವಾಗಿರ್ತಕ್ಕಂತಹ ಆ ಒಂದು ಹೂವು ಬಿಡ್ತಾನೆ ಇರ್ತಾ ಇತ್ತು. ಸೋನ್ ಜೂಹಿ ಕಿ ಲತಾಕೆ ನೀಚೆ ಗಿಲ್ಲು ಕಿ ಸಮಾಧಿ ಹೈ. ನಿಮಗೆ ಗೊತ್ತಿದೆ, ಗಿಲಹರಿಗೆ ಆ ಸೋನು ಜೂಹಿ ಅಂದ್ರೆ ಆ ಪರಿಮಳ ಭರಿತ ಹೂವು ಅಂದರೆ ಗಿಲಹರಿಗೆ ತುಂಬಾ ಇಷ್ಟ. ಅದಕ್ಕೋಸ್ಕರವಾಗಿ ಲೇಖಕಿ ಏನ್ ಮಾಡ್ತಾರೆ, ಆ ಗಿಲಹರಿಯನ್ನ ಆ ಸೋನಜುಹಿ ಲತೆಯ ಕೆಳಗಡೆ ಸಮಾಧಿ ಮಾಡ್ತಾರೆ. इसलिए भी कि उसे वह लता सबसे अधिक प्रिय थी. ಯಾಕೆಂದ್ರೆ ಆ ಗಿಲಹರಿಗೆ ಆ ಸೋನಜುಹಿಯ ಒಂದು ಬಳ್ಳಿ ಅಂದ್ರೆ ಅದಕ್ಕೆ ತುಂಬಾ ಇಷ್ಟ. इसलिए भी कि उस लघु गात का किसी वासंती दिन जूही के पीताप छोटे फूल के रूप में खिल जाने का विश्वास मुझे संतोष देता है. ಆ ಪುಟ್ಟದಾಗಿರ್ತಕ್ಕಂಥ ಆ ಗಿಲಹರಿಯನ್ನ ಏನು ಸೋನಜುಹಿ ಲತೆಯ ಅಥವಾ ಬಳ್ಳಿಯ ಕೆಳಗಡೆ ಏನೋ ಸಮಾಧಿ ಮಾಡಿದ್ರಲ್ಲ ಮಹಾದೇವಿ ವರ್ಮಾ ಅವರು, ಅವರಿಗೆ ಒಂದು ವಿಶ್ವಾಸ ಇತ್ತು. ಹಾಗಾದ್ರೆ ಏನದು ವಿಶ್ವಾಸ? ಒಂದಿಲ್ಲ ಒಂದು ವಸಂತದಲ್ಲಿ ಆ ಒಂದು ಸೋನಜುಹಿ ಬಳ್ಳಿಯಿಂದ ಏನಾಗ್ತಾ ಹಳದಿ ಬಣ್ಣದ ಹೂವುಗಳು ಬಿಡ್ತಾವೆ. ಅಂದ್ರೆ ಆ ಒಂದು ಹಳದಿ ಬಣ್ಣದ ಹೂವುಗಳು ಬಿಡ್ತಾವೆ ಅಂತ ಏನ್ ಮಾಡ್ತಾರೆ ಇಲ್ಲಿ ಮಹಾದೇವಿ ವರ್ಮಾಜಿಯವರು ತಮ್ಮ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಆ ಹಳದಿ ಬಣ್ಣದ ಹೂವಿನ ರೂಪದಲ್ಲಿ ನಾನು ಏನ್ ಮಾಡ್ಬೋದು ಅಂದ್ರೆ ಮತ್ತೆ ಆ ಗಿಲಹರಿಯನ್ನ ನಾನು ಕಾಣಬಹುದು ಅನ್ನುವಂತಹ ಒಂದು ವಿಶ್ವಾಸ ಇಲ್ಲಿ ಮಹಾದೇವಿ ವರ್ಮಾಜಿಯವರಿಗೆ ಇತ್ತು. ಮಕ್ಕಳೇ, ಇಷ್ಟೊತ್ತಿನವರೆಗೂ ನೀವು ಗಿಲ್ಲು ಈ ಪಾಠವನ್ನ ತಿಳಿದುಕೊಂಡಿರಲ್ವಾ? ಇನ್ನು ಮುಂದೆ ನೀವು ಸಹಿತ ಯಾವ ರೀತಿಯಾಗಿ ಮಹಾದೇವಿ ವರ್ಮಾ ಅವರು ಪ್ರಾಣಿ ಪಕ್ಷಿಗಳ ಮೇಲೆ ಪ್ರೀತಿಯನ್ನ ದಯೆಯನ್ನ ತೋರಿಸ್ತಾ ಇದ್ರೋ, ನೀವು ಸಹಿತ ಇನ್ಮೇಲಿಂದ ಪ್ರಾಣಿ ಪಕ್ಷಿಗಳ ಮೇಲೆ ಪಶು ಪಕ್ಷಿಗಳ ಮೇಲೆ ನೀವು ಸಹಿತ ಪ್ರೀತಿಯನ್ನ ತೋರಿಸಿ ಅಂತ ಹೇಳಿ ನನ್ನ ಈ ಪಾಠವನ್ನ ನಾನು ಮುಗಿಸ್ತೀನಿ.